ಪ್ರಭು ಶ್ರೀರಾಮಚಂದ್ರನ ಭಕ್ತನಾದ ಶ್ರೀ ಆಂಜನೇಯನ ಜನ್ಮಸ್ಥಳವಾದ ಕಿಷ್ಕಿಂಧಿ ಕ್ಷೇತ್ರದಲ್ಲಿರುವಂಥ ಅಂಜನಾದ್ರಿ ಬೆಟ್ಟದ ಬಗ್ಗೆ ಈ ವಿಡಿಯೋ ನೋಡ್ಬೋದು. ನೀವು ಅಂಜನಾದ್ರಿ ಬೆಟ್ಟವನ್ನು ನಾವು ಸಹ ಒಂದೆರಡು ಸಾರಿ ಭೇಟಿ ಕೊಟ್ಟಿದ್ವಿ. ನಿಮಗೂ ಸಹ ಯಾವಾಗಲಾದರೂ ಭೇಟಿ ಕೊಡೋ ಅವಕಾಶ ಸಿಕ್ಕರೆ ತಪ್ಪದೇ ಹೋಗಿ ಬನ್ನಿ. ಶ್ರೀ ಆಂಜನೇಯನ ದರ್ಶನ ಪಡೆದುಕೊಂಡು ಬನ್ನಿ. ಶ್ರೀ ಅಂಜನಾದ್ರಿ ಬೆಟ್ಟಕ್ಕಿರುವ ಸುಮಾರು 575 ಮೆಟ್ಟಿಲುಗಳನ್ನು ಹತ್ತಿ ಶ್ರೀ ಆಂಜನೇಯನ ದರ್ಶನ ಪಡೆಯುವುದೇ ಒಂದು ಮಹಾಪುಣ್ಯ. ಸೊ ನೀವು ನೋಡ್ಬೋದು ಮೆಟ್ಟಿಲುಗಳನ್ನು. ಕಿರಿದಾದ ದಾರಿಗಳ ಮಧ್ಯೆ ಸಂಧಿಗೊಂದಿಗಳಲ್ಲಿ ಬಂಡೆ ಕೆಳಗಿನಿಂದಲೂ ಸಹ ದಾರಿ ಮಾಡಿದ್ದಾರೆ ಈ ಬೆಟ್ಟವನ್ನು ಏರಲು. ಸೊ ಬೆಟ್ಟವನ್ನು ಹತ್ತುವಾಗ ಆಗುವ ಆಯಾಸ, ಬೆಟ್ಟವನ್ನು ಹತ್ತಿದ ಮೇಲೆ ಶ್ರೀ ಆಂಜನೇಯನ ದರ್ಶನ ಪಡೆದ ನಂತರ ಆ ಮೇಲಿಂದ ಕಾಣುವ ವಾತಾವರಣವನ್ನು ನೋಡುವುದೇ ಒಂದು ಚಂದ. ಸೊ ನಿಮ್ಮ ಆಯಾಸವೆಲ್ಲ ಅಲ್ಲೇ ಕಳೆದು ಹೋಗುತ್ತದೆ. ಇಲ್ಲಿ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಸಾವಿರಾರು ಜನ ಭೇಟಿ ಕೊಡ್ತಾರೆ. ಹಂಪಿ ನೋಡಲು ಬಂದ ಜನ ಈ ಅಂಜನಾದ್ರಿ ಬೆಟ್ಟವನ್ನು ನೋಡಲು ಬಂದ ಜನ ಹಂಪಿಯನ್ನು ಎರಡು ಸಹ ನೋಡಿಕೊಂಡೇ ಹೋಗ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಕೇವಲ 6 ನಿಮಿಷಗಳಲ್ಲಿ ಪೂರ್ಣ ಬೆಟ್ಟವನ್ನು ಹತ್ತಿ ಸ್ವಾಮಿಯ ದರ್ಶನ ಪಡೆದಿದ್ದರಂತೆ. ಇಲ್ಲಿ ವಿದೇಶಿಗರು ಸಹ ಬರ್ತಾರೆ. ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ. ಅಂಜನಾದ್ರಿ ಬೆಟ್ಟ ಹಾಗೂ ಹಂಪಿ ಕರ್ನಾಟಕದಲ್ಲಿರುವ ಐತಿಹಾಸಿಕ ತಾಣಗಳಾಗಿವೆ. ಹಂಪಿಯ ಬಗ್ಗೆ ಮುಂದಿನ ದಿನಗಳಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಅಂಜನಾದ್ರಿಯ ಬೆಟ್ಟದ ಬಗ್ಗೆ. ಅಂಜನಾದ್ರಿಯ ಬೆಟ್ಟವನ್ನು ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದ ಪ್ರಕಾರ ಹನುಮಂತನು ಅಂಜನಾಳಿಗೆ ಜನಿಸಿದ್ದರಿಂದ ಹನುಮಂತನನ್ನು ಆಂಜನೇಯ ಎಂದು ಕರೆಯುತ್ತಾರೆ. ಹೀಗಾಗಿ ಆ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ. ಇದು ಆನೆಗುಂದಿ ತಾಲೂಕಿನಲ್ಲಿದೆ. ಅಂಜನಾದ್ರಿ ಪರ್ವತವು ತುಂಗಭದ್ರಾ ನದಿಯ ತಟದಲ್ಲಿದೆ. ಅಂಜನಾದ್ರಿ ಬೆಟ್ಟದ ಮೇಲಿಂದ ಸುಮಾರು 23 ಕಿಲೋಮೀಟರ್ ಇರುವ ಹಂಪಿಯನ್ನು ಸಹ ನೋಡ್ಬೋದು. ನೀವಿನ್ನೂ ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.